ನನ್ನ ಹೆಸರು ಚಿನ್ಮಯ್. ಚಿನ್ಮಯ್ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವರಿಗೆ ನಮ್ಮ ಪ್ರೊಡ್ಯೂಸರು ಮತ್ತು ನಮ್ಮ ಮೇಡಮ್ ವಿನೋದ್ ಪ್ರಭಾಕರ್ ಅವ್ರ ಮಿಸಸ್ ಅವರು ಹೇಳ್ದಂಗೆ ಅವ್ರ ತಾಯಿ ಬೆಂಬಲ ಜಾಸ್ತಿ. ಈಗ ನಮ್ಮ ಮನೇಲಿ ಆ್ಯಕ್ಟ್ರ್ ಆಗ್ತೀನಿ ಅಂದರೆ ಬೈದು ಕಳಿಸಿದೆ, ಹಾಳಾಗೋಗ್ತೀನಿ ನನ್ನ ಮಗ ಬೆಂಗಳೂರಿಗೆ ಹೋಗಿ ಅಂತ. ಈಗ ನಿಮ್ಮ ತಾಯಿನೇ ಕರ್ಕೊಂಬರ್ತಿದ್ರು ಸೆಟ್ಟಲ್ಲಿ ನಾನು ನೋಡಿದ್ದೀನಿ. ಸೊ ಈಗ 2 ಕಾಂಟೆಸ್ಟ್, ಈಗ ನಮಗೆಲ್ಲ ಹಾಳಾಗೋದ ಸಿನಿಮಾಗೆ ಅಂತ ಬಯಸ್ಕೊಂಬಂದವ್ರು ನಾವು. ಈಗ ಅಮ್ಮನೇ ಕರ್ಕೊಂಬಂದಿದ್ದಾರೆ. ಏನು ಡಿಫ್ರೆನ್ಸು ಅಂದರೆ ಸಪೋರ್ಟ್, ಪೇರೆಂಟ್ ಸಪೋರ್ಟು ತುಂಬಾ ಮುಖ್ಯ ಸರ್. ನನಗೆ ನಮ್ಮಮ್ಮ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ. ನೀವು ಹೇಳ್ದಂಗೆ ಇವಾಗ ಏನೇ ಮಾಡಿದ್ರು ಪೇರೆಂಟ್ಸ್ ಎಂಕರೇಜ್ ಇರಲ್ಲ. ಮಕ್ಳಿಗೆ ಟ್ಯಾಲೆಂಟ್ ಇರುತ್ತೆ. ಪೇರೆಂಟ್ಸ್ ಪಾಪ ಅವರು, ನಾನೀಗ ಪೇರೆಂಟ್, ಈಗ ನನಗೆ 4 ವರ್ಷದ ಮಗ ಇದ್ದಾನೆ, 4ನೇ ಕ್ಲಾಸ್ ಮಗ ಇದ್ದಾನೆ, 10 ಇಯರ್ಸ್ ಅವನಿಗೆ. ನಾವು ತುಂಬ ಎಲ್ಲದನ್ನೂ ಬಯಸಾಗಿ ನೋಡ್ಬೋದು, ಮಕ್ಕಳು ವಿಚಾರದ ಬಯಸಿರೋದಿಲ್ಲ, ಅವ್ನಿಗೆ ಒಳ್ಳೇದಾಗಬೇಕಷ್ಟೆ. ಆ ಕನ್ಸರ್ನು ನಮಗೆ ಸಪೋರ್ಟ್ ಅಲ್ಲ ಅನಿಸುತ್ತೆ. ಈಗ ನಾನು ಆ ಶೂ ಒಳಗೆ ಇರೋದ್ರಿಂದ ನನಗೆ ಗೊತ್ತು. ಆದರೂ ಅಂದರೆ ಭಯ, ಅಂದರೆ ನನ್ನ ಮಗ ಸೋತ್ಬಿಡ್ತಾನೆ, ಹಾಳಾಗೋಗ್ಬಿಡ್ತಾನೆ, ಈ ಭಯ ಇರುತ್ತಲ್ಲ. ಅಂದರೆ ಸೊಸೈಟಿಲಿ ಒಂದು ಮಾತುಕತೆ ಇರುತ್ತಲ್ಲ, ಅದು ಇರುತ್ತೆ. ಬಟ್ ಈಗ ನಿಮ್ಮಂಗೆ ಈಗ ಈ ಜನ್ರೇಷನ್ ಚೇಂಜ್ ಆಗ್ತಿದೆ ಬಿಡಿ. ಥಿಯೇಟ್ರಿಗೆ ಸೇರಿಸ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಈಗ ನಿಮ್ಮ ತಾಯಿ ಶೂಟಿಂಗು ಕರ್ಕೊಂಬರೋದಿದೆಯಲ್ಲ, ನನಗದು ಸೆಟ್ಟಲ್ಲೇ ಒಂಥರ ಮೈಸೂರಲ್ಲಿ ಯೂನಿಕ್ ಅನ್ನಿಸ್ತು. ಬಟ್ ಓಕೆ, ನೀವೆಲ್ಲ ಲಕ್ಕಿ ಅಂದ್ಕೊಂಡೆ. ಹೇಳಿ. ಅಂದರೆ ಇವಾಗಲಿಂದ ಅಲ್ಲ, ತುಂಬ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಾನು ಎಲ್ಲೇ ಹೋದರೂ ಅಮ್ಮ ಜೊತೆಗಿರ್ತಾರೆ. ಈಗ ಅದೇ ನನಗೊಂದು ಒಳ್ಳೆ ಶಕ್ತಿ ಅಂತ ಅನ್ಬೋದು. ಎಲ್ಲೇ ಹೋದರೂ ನಾನು ರೆಗ್ಯುಲರಾಗಿ ಡಬ್ಬಿಂಗ್ಸ್ ಮಾಡ್ತೀನಿ. ನಾನು ಡಬ್ಬಿಂಗ್ ಆರ್ಟಿಸ್ಟು. ಡಬ್ಬಿಂಗ್ಸ್ಗೆ ಹೋದರೂ ಅಷ್ಟೇ, ಒಂದೊಂದು ಸತಿ ಹೇಳೋಕ್ಕಾಗಲ್ಲ, ರಾತ್ರಿ ಆಗಿಬಿಡುತ್ತೆ, ಒಂದೊಂದು ಸತಿ 3 ಗಂಟೆ ಆಗುತ್ತೆ. ಪ್ರಾಜೆಕ್ಟ್ ಅರ್ಜೆಂಟ್ ಇದ್ದಾಗ ಮಾಡಲೇಬೇಕಾಗುತ್ತೆ. ಅದನ್ನು ಮುಗಿಸ್ಕೊಂಡು ಕೂಡ ನಮ್ಮಮ್ಮ ನನ್ನನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಪೇರೆಂಟ್ಸ್ ಸಪೋರ್ಟ್ ಇದ್ದರೆ ಯಾರು ಏನು ಬೇಕಾದರೂ ಮಾಡ್ಬೋದು. ಮೈಸೂರಲ್ಲೂ ಅಷ್ಟೇ, ಅವರು ಸ್ಕೂಲ್ ರಜಾ ಹಾಕಿ ನನಗೋಸ್ಕರ ಲೈಕ್ ತುಂಬ ಒಂದು 10-15 ಡೇಸ್ ಕಂಟಿನ್ಯೂಸ್ ಸ್ಕೆಡ್ಯೂಲ್ ಇದ್ದಾಗೂ ನನ್ನ ಜೊತೆಲೇ ಇದ್ದು, ನನಗೆ ನಾನು ಎಲ್ಲೇ ಹೋದ್ರೂ ಅಮ್ಮನ ಜೊತೆಲಿದ್ದರೆ ನನಗೊಂದು ನೆಮ್ಮದಿಯಾಗಿರುತ್ತೆ, ಖುಷಿ. ಈಗ ಇವರು ಸರ್ ಡೈರೆಕ್ಷನಲ್ಲಿ ನಿಮಗೆ ಆ್ಯಕ್ಟ್ ಮಾಡಿದ್ದು ಹೆಂಗೆ ಅನ್ನಿಸ್ತು? ಅಂದರೆ ಈಗ ಒಂದು ಕಡೆ ಈಗ ಸರ್ ಬೈಬೋದು ಸೆಟ್ಟಲ್ಲಿ, ಪ್ಯಾಂಪರ್ ಮಾಡೋಕ್ಕೆ ಪಕ್ಕದಲ್ಲಿ ಅಮ್ಮ ಇದ್ದಾರೆ. ನಿಮ್ಗೆ ಅದು ಕಷ್ಟ ಆಯಿತಾ, ಓಕೆ ಆಯಿತಾ? ಯಾಕೆಂದರೆ ಈಗ ನಮಗೆ ಬೈದರೆ ನಿನ್ನಣೆ ಬರ, ನೀನೇ ತಾನೇ ಹೋಗಿದ್ದು ಅಂತಾರೆ ನಮ್ಮಲ್ಲಿ. ಈಗ ಡೈರೆಕ್ಟ್ರ್ ಬೈದ್ಬಿಟ್ರಮ್ಮ ಅಂದ್ರೆ ನಮ್ಮ ಮನೇಲಿ, ನಿನ್ನಣೆ ಬರ, ಇಂಜಿನಿಯರಿಂಗ್ ಬಿಟ್ಟು ಯಾಕೆ ಹೋಗೋದೆ ಅಂತಾರೆ. ಆದರೆ ಈಗ ನಿಮ್ಗೆ ಹಂಗಲ್ಲ, ನಿಮಗೆ ಪ್ಯಾಂಪರ್ ಮಾಡೋಕೆ ಅಮ್ಮ ಜೊತೆಗಿದ್ದಾರೆ. ಸೊ ಇಲ್ಲ ಸರ್, ನನ್ನ ಕೇಸಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟು. ಅಮ್ಮ ಆ ಥರ ಎಲ್ಲ ಪ್ಯಾಂಪರ್ ಮಾಡೋದು ಆ ಥರ ಎಲ್ಲ ಏನಿಲ್ಲ. ಚಿಕ್ಕ ವಯಸ್ಸಿಂದನೂ ತುಂಬ ರಫಾಗಿ ಬೆಳೆಸಿದ್ದಾರೆ ನನ್ನನ್ನು. ಇನ್ನು ಚೈತನ್ಯ ಸರ್ ಬೈದ್ರಲ್ಲ, ಓಡಿಸ್ಕೋ, ಕಲಿಬೇಕು, ಕಲಿಯೋದು ತುಂಬ ಇದೆ. ಯಾಕಂದರೆ ತುಂಬ ದೊಡ್ಡ ನಾವು ಅಷ್ಟು ದೊಡ್ಡ ಸ್ಟಾರ್ಗಳ ಮುಂದೆ ತುಂಬ ಚಿಕ್ಕವರು, ಎಷ್ಟು ಕಲ್ತ್ರೂ ಸಾಕಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ಯಾವಾಗಲೂ ಹೇಳೋದು. ಪ್ಯಾಂಪರಿಂಗ್ ಅಂತ ನನಗೆ ಯಾವತ್ತೂ ಮಾಡಿಲ್ಲ ಸರ್, ತುಂಬ ರಫಾಗಿ ಬೆಳೆಸಿದ್ದಾರೆ. ಓಡಿಸ್ಕೋ ಅನ್ನೋದೇ ಪ್ಯಾಂಪರಿಂಗು. ಬೈಸ್ಕೊಂಡ್ರೆ ಕಲಿಯೋದು. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಉಗ್ಗಿಯೋರು ಹೊಸಲಿಂದ ಒಳಗಡೆ ಇರಬೇಕು, ಹೊಗಳೋರು ಹೊಸಲಿಂದ ಆಚೆ ಇರಬೇಕು ಅಂತ. ಸೂಪರ್. ಸೊ ಇದೇ ರೀತಿ ಥಿಯೇಟ್ರಿಂದ ಆಚೆ ಇದ್ದಾರೆ. ಈಗ ಪ್ರೇಕ್ಷಕರು ಫೆಬ್ರವರಿ ಕೊನೆಯ ವಾರಕ್ಕೆ ಒಳಗೆ ಬರ್ತಾರೆ. ನಾವೆಲ್ಲ ಹೊಗಳಿಸ್ಕೊಳ್ಳೋಷ್ಟು ಕೆಲಸ ಮಾಡಿದ್ದೀವಿ ಅಂತ ನಮಗೆಲ್ಲ ಒಂದು ಭರವಸೆ ಇದೆ. ದಯವಿಟ್ಟು ನೋಡಿ, ಬಲರಾಮನ ದಿನಗಳನ್ನ ಸಪೋರ್ಟ್ ಮಾಡಿ. ನಿಮಗೆ ಒಂದು ಒಳ್ಳೆ ಸಿನಿಮಾ ಅಂತೂ ಗ್ಯಾರಂಟಿ. ಚೈತನ್ಯ ಸರ್ ಡೈರೆಕ್ಷನಲ್ಲಿ, ಪದ್ಮಾವತಿ ಪ್ರೊಡಕ್ಷನ್ಸಲ್ಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.